ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು, ಭಾಷೆ ಅಮೃತ ಕುಡಿಸೋ ತಾಯಾಗಿ. ತಂದಾನೋ 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 ಹುಟ್ಟು ಸಾವು ನಡುವಲ್ಲಿ ನಾಲ್ಕು ದಿನ, ದುಡ್ಡು ಕಾಸು ಇರ್ಲಿ ಎಷ್ಟನ, ಫ್ರೆಂಡ್ಸ್ ಇದ್ರೇನೆ ಜೀವನ, ಫ್ರೆಂಡ್ಸ್ ಇದ್ರೇನೆ ಜೀವನ. ಬಂಧು ಬಳಗ ಲೆಕ್ಕಕ್ಕೆ 100 ಜನ, ಕಷ್ಟ ಬಂದಾಗ ಒಬ್ರು ಇಲ್ವಣ್ಣ, ಫ್ರೆಂಡ್ಸ್ ಇದ್ರೇನೆ ಜೀವನ, ಫ್ರೆಂಡ್ಸ್ ಇದ್ರೇನೆ ಜೀವನ. ನಮನ ನಮನ ಸ್ನೇಹಕ್ಕೆ, ನಮನ ಸ್ನೇಹಕ್ಕೆ ನಮನ. ಸುಖವೋ ದುಃಖವೋ ಎಲ್ಲ ಒಟ್ಟಿಗೆ, ಫ್ರೆಂಡ್ಸ್ ಇದ್ರೇನೆ ಜೀವನ, ಫ್ರೆಂಡ್ಸ್ ಇದ್ರೇನೆ ಜೀವನ, ಫ್ರೆಂಡ್ಸ್ ಇದ್ರೇನೆ ಜೀವನ, ಫ್ರೆಂಡ್ಸ್ ಇದ್ರೇನೆ. ಯಾರಿಗೂ ಹೇಳದ ಮಾತುಗಳ ಗೆಳೆಯನು ತಿಳಿಯುವನು, ಯಾತನೆ ವೇದನೆ ನೂರಿರಲಿ ನಗಿಸುತ್ತ ಮರಿಸುವನು. ಹೊರಲಾರದ ಭಾರಕ್ಕೆ ಹೆಗಲು ಕೊಡಲಾರ ಭಗವಂತ, ದೇವರ ಬದಲಿಗೆ ಇಲ್ಲವೇ ಕೊನೆ ಬೆಂಚಲಿ ಕುಳಿತ ಸ್ನೇಹಿತ. ಪವನ ಪವನ ನಂಟಿದು ಪವನ, ಪ್ರೀತಿನೋ ದ್ವೇಷನೋ ನಮ್ದು ಜನ್ಮ ಬಂಧನ, ಫ್ರೆಂಡ್ಸ್ ಇದ್ರೇನೆ ಜೀವನ. ಆಶಾಭಾವನೆ ನಮ್ಮದು. ಕನಸನ್ನ ಹೊತ್ತಿರುವಂತ ಆ ಯತ್ನದಲ್ಲಿ ಪಾಲ್ಗೊಳ್ಳತಕ್ಕಂಥ ಎಲ್ಲ 4 ಭಾಗದ ಮುದ್ದು ವಿದ್ಯಾರ್ಥಿನಿಯರೇ,
ಏನೋ ಜಾನಕಿ ಮಾತಾಡ್ಲು, ಚಳಾಯಿ ಮಾತಾಡ್ಲು, ಮಂಜುಳಾ ಮಾತಾಡ್ಲು, ಸುಷ್ಮಿತಾ ಮಾತಾಡ್ಲು, ಬಹಳ ಅದ್ಭುತವಾಗಿ ಮಾತಾಡಿದ್ರು. ವಿದ್ಯಾರ್ಥಿಗಳು ಬಹುಶಃ ನಿಮಗೆ ಈ ವಯಸ್ಸಿನಲ್ಲಿ ಹಿನ್ನಡೆ ಒಳಗಿದ್ರು ನಾವು ಜೀವನದ ಮೌಲ್ಯ ಹೆಚ್ಚಾಗಿತ್ತ. ಒಂದ್ ಅಕ್ಷರ ಕಡಿಮೆ ಕಲಿಯಲು ಹೊರತು ನಾವು ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಕಲ್ತ್ಕೊಂಡು ಹೋಗ್ಬೇಕು. ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ನಮ್ಗೆ ಇರ್ಬೇಕು. ನಮ್ಮ ವಿಭಾಗಕ್ಕೆ ನಾನು ಸೇರ್ಪಡೆಯಾಗಿದ್ದೆ. ನಂತರ ಗೋಕಾಕ್ ವಲಯ ನಡೆಯೋದು ಒಂದು ಹೆದರಿಕೆ ಆಗ್ತಿತ್ತು. ನಾವು ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಗೋಕಾಕ್ ದೊಡ್ಡ ಶಾಲೆ ಇಲ್ಲಿ ಬಂದು ಯಾವ ತರ ಕಲಿಯುವುದು, ಎಲ್ಲಾರು ಬಹಳ ಟಾಪರ್ಸ್ ಇರ್ತಾರೆ, ನಾವು ಇಲ್ಲಿ ಬಂದು ಹೆಂಗ್ ಕಲಿಯೋದು ಅಂತ ಅಂಜಿಕೆ ಬಾಳ ಇರ್ತಿತ್ತು. ಶಿಕ್ಷಕರು ಇವರು ತಮ್ಮ ನೋವನ್ನು ನಮ್ಮ ನಡುವಿನಲ್ಲೇ ಬದುಕರು. ವೈಯಕ್ತಿಕ ಜೀವನ ಬದುಕಿದ್ದು ಸೈನಿಕರಾದರು, ನಮ್ಮನ್ನು ಮಾನಸಿಕವಾಗಿ ದೃಢಪಡಿಸಿ ವೈದ್ಯರಾದರು. ನಮ್ಮ ಜೀವನದ ಎಲ್ಲ ಪತ್ರಗಳಲ್ಲಿ ಬಂದವರು ನಮ್ಮ ಯಶಸ್ಸಿಗಾಗಿ ತಮ್ಮ ತ್ಯಾಗ ದೊಡ್ಡದು. ಆ ಪುಣ್ಯಾತ್ಮರಿಗೆ ನನ್ನ ಸಲಾಂ. ಭಾವಗಳ ಅಲೆಗಳಿಗೆ ದರವಾದರು ಸ್ನೇಹಿತರು. ಓದಿ ಮಗಿ ಕೇಳಿದ್ರಿ ಅಂತಂದ್ರೆ ಅವ್ರು ಹೇಳಿದ್ರು ಇಲ್ಲ ಫ್ರೆಂಡ್ ಆಗ್ತಾರ ಟೀಚರ್, ನಾವ್ ಅನ್ಕೊಂಡಂಗೆ ಯಾರು ಇಲ್ಲ, ಎಲ್ಲಾರು ಫುಲ್ ಫ್ರೆಂಡ್ ಅದಾರ, ನಾವ್ ಹೆಂಗ ನಾವು ಈ ಸ್ಕೂಲ್ ಬಿಟ್ಟು ಹೋಗ್ಬೇಕು ಅಂತ ಅವಾಗ ಅನ್ಸಿತ್ತು. ನಾವು ದೊಡ್ಡವರಾಗಿವಪ್ಪ, ಈಗ ನಮಗೂ ಜವಾಬ್ದಾರಿ ಬರ್ತೈತಿ, ಈ ಫಸ್ಟ್ ಬೋರ್ಡ್ ಎಕ್ಸಾಮ್ ಬರೀತೇವಿ, ಈ ನಮ್ ಲೈಫ್ ಒಂದು ಫಸ್ಟ್ ಸ್ಟೇಜ್ ಆಗಿರ್ತೈತಿ, ಈಗ ಜವಾಬ್ದಾರಿ ಆಗಿರ್ತಿ, ಒಂದು ಮುಂದಿನ ಎಜುಕೇಶನ್ ಬರುತ್ತೆ. ಆದ್ರೂ ಒಂದ್ ಕಡೆ ಭಯ ಐತಿ, ಡಂಬಲ್ ಸಾಗಿ ಬರುವ ಒಂದು ಸ್ಮಾಲ್ ಹೊಡೆಯುವಾಗ ಕೈಲಿ ಚಟ್ನ